ಅವನು ರಾತ್ರಿ ಹೊಟ್ಟೆಪಾಡಿಗಾಗಿ ದುಡಿಯಲು ಬಂದಿದ್ದ. ಆದರೆ ಆ ಮೂವರು ಮಾತ್ರ ದುಡಿದು ತಿನ್ನುವ ಜೀವಕ್ಕೆ ಹಿಗ್ಗಾಮುಗ್ಗಾ ದಂಡಿಸಿದ್ರು. ಮುಖಾಮೂತಿ ನೋಡದೆ ತಣಿಸಿದ್ದಾರೆ ಆ ದುರುಳರು. ಹಾಗಿದ್ರೆ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತ ಕೇಳ್ತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಬೆಂಗಳೂರಲ್ಲಿ ಡೆಲಿವರಿ ಬಾಯ್ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ. ಕುಡಿದ ಮತ್ತಿನಲ್ಲಿ ಡೆಲಿವರಿ ಬಾಯ್ ಮೇಲೆ ಮಾರಣಾಂತಿಕ ದಾಳಿ. ತೀವ್ರ ತಳಿತದಿಂದ ರಕ್ತದ ಮಡುವಿನಲ್ಲಿ ಡೆಲಿವರಿ ಬಾಯ್ ಒದ್ದಾಟ. ಈ ಫೋಟೋದಲ್ಲಿ ರಕ್ತದ ಮಡುವಿನಲ್ಲಿರುವ ಸ್ವಿಗ್ಗಿ ಡೆಲಿವರಿ ಬಾಯ್ ಹೆಸರು ಪ್ರೇಮ್ನಾಥ್. ರಾತ್ರಿ ಹೊತ್ತಿನಲ್ಲಿ ಸ್ವಿಗ್ಗಿ ಡೆಲಿವರಿ ಕೆಲಸ ಮಾಡಿ ಮನೆ ಮಂದಿಯನ್ನ ಸಾಕುತ್ತಿದ್ದ. ಆದ್ರೆ ನಿನ್ನೆ ಎಂದಿನಂತೆ ಡೆಲಿವರಿ ಕೆಲಸಕ್ಕೆ ಬಂದಿದ್ದಾನೆ. ಆಗ ಅವನು ಕನಸು ಮನಸ್ಸಿನಲ್ಲೂ ನೆನೆಸದ ಘಟನೆ ನಡೆದಿದೆ. ಹೌದು, ನಿನ್ನೆ ರಾತ್ರಿ 12 ಗಂಟೆ ಸುಮಾರಿಗೆ ಪ್ರೇಮ್ನಾಥ್ ಫುಡ್ ಡೆಲಿವರಿಗೆ ಎಂದು ಬೈಕ್ ಏರಿ ಹೊರಟಿದ್ದ. ರಾಜಾಜಿನಗರ ಮೋದಿ ಸಿಗ್ನಲ್ ಬಳಿ ನಿಂತಿದ್ದ. ಈ ವೇಳೆ ಹಿಂದಿನಿಂದ ಸವಾರರು ಹಾರ್ನ್ ಹೊಡೆದಿದ್ದಾರೆ. ಸಿಗ್ನಲ್ ಬಿದ್ದಿದ್ದ ಕಾರಣ ಸರ್ ಸಿಗ್ನಲ್ ಬಿಡ್ಲಿ ಅಂತಿದ್ದಾನೆ ಪ್ರೇಮ್ನಾಥ್. ಈ ವೇಳೆ ಕುಡಿದ ಅಮಲಿನಲ್ಲಿದ್ದ ಸವಾರರು ಸ್ವಿಗ್ಗಿ ಡೆಲಿವರಿ ಬಾಯ್ನನ್ನ ಹೆಗ್ಗಾಮುಗ್ಗಾ ಥಳಿಸಿದ್ದಾರೆ. ಗಾಡಿಯಿಂದ ಎಳೆದುಕೊಂಡು ಹೋಗಿ ಫುಟ್ಪಾತ್ ಮೇಲೆ ನಿಲ್ಲಿಸಿ ರಕ್ತ ಬರುವಂತೆ ಹೊಡೆದಿದ್ದಾರೆ. ಸದ್ಯ ಗಾಯಾಳು ಆಸ್ಪತ್ರೆಯಲ್ಲಿ ದಾಖಲಾಗಿದ್ರೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಮ್ಗೆ ರಿಸ್ಕ್ ಇದ್ದೇ ಇರುತ್ತೆ ನೈಟ್ ಹೊತ್ತು. ಏನಂದ್ರೆ ಆ್ಯಕ್ಚುಲಿ ಎಲ್ಲರೂ ಅಷ್ಟೇ, ಈಗ ಕೆಲವೊಂದು 2 ವೀಲರ್ ಅವರು, ಕೆಲವೊಂದು 4 ವೀಲರ್ ವೈಟ್ ಬೋರ್ಡ್, ಎಸ್ಪೆಷಲಿ ವೈಟ್ ಬೋರ್ಡ್, ಅವ್ರಿಗಂತೂ ಮೈ ಮೇಲೆ ಜ್ಞಾನ ಇರೋಲ್ಲ, ಹಂಗೆ ಓಡಿಸ್ತಾರೆ ಗಾಡಿನ. ಎಷ್ಟೋ ಸಲ ನಮಗೆ ಪ್ರಾಬ್ಲಮ್ ಆದಾಗ ಎಲ್ಲೋ ಬರೋ ಡ್ರೈವರ್ಗಳೇ ನಮ್ಗೆ ಎಷ್ಟೋ ಸಲ ಹೆಲ್ಪ್ ಮಾಡೋರೆ. ಬಟ್ ಮಾಡಬೇಕು ಸರ್, ಏನಿಲ್ಲ, ಕಷ್ಟಪಟ್ಟು ಮಾಡ್ತೀವಿ ಸರ್. ಜಗಳ ಆಡಿದಂದರೆ ನೈಟ್ ಹೊತ್ತು ಸುಮಾರು ಸಲ ಅನುಭವ ಆಗಿದೆ ನನಗೂ. ಈಗ ನಾನೀಗ ಸ್ಟಾರ್ಟ್ ಮಾಡೇ ಒಂದು 3 ವರ್ಷ ಆಯಿತು. 3 ವರ್ಷದಲ್ಲಿ ಕಮ್ಮಿ ಅಂದ್ರೆ ಒಂದು 4-5 ಟೈಮ್ಸ್ ಆಗಿದೆ. ಇನ್ನು ಈ ಘಟನೆ ಬಳಿಕ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗೆ ಆತಂಕ ಶುರುವಾಗಿದೆ. ಮೇನ್ ರೋಡ್ ನಲ್ಲಿ ಜನ ಇರೋ ಟೈಮಲ್ಲೇ ಈ ರೀತಿ ಆಗಿದೆ. ಇನ್ನು ರಾತ್ರಿ ಹೊತ್ತು ಗಲ್ಲಿ ಓಡಾಡೋದು ಹೇಗೆ ಅಂತ ಕಳವಳ ಶುರುವಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಆರಂಭಿಸಿದ್ದು ಮೋದಿ ಸಿಗ್ನಲ್ ಬಳಿ ಸಿಸಿಟಿವಿ ಚೆಕಿಂಗ್ ಮಾಡಲು ಆರಂಭಿಸಿದ್ದಾರೆ. ಗಾಡಿ ನಂಬರ್ ನೋಡಿ ಆರೋಪಿಗಳನ್ನ ಹಿಡಿಯಲು ಮುಂದಾಗಿದ್ರೆ ಸ್ವಿಗ್ಗಿ ಬಾಯ್ಸ್ಗೆ ರಕ್ಷಣೆ ಕೊಡಿ ಅಂತ ಡೆಲಿವರಿ ಬಾಯ್ಸ್ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಸರ್, ನಾವು ನೈಟ್ ಡ್ಯೂಟಿ ಮಾಡ್ತೀವಿ. ಡೇ ಟೈಮು ಈ ಪಬ್ಲಿಕ್ ಇರೋ ಟೈಮಲ್ಲಿ ಆ ಥರ ಹೊಡೆದಾರೆ ಅಂದರೆ, ಇವಾಗ ನೈಟ್ ಟೈಮ್ ಎಲ್ಲೋ ಗಲ್ಲಿ ಒಳಗಡೆ ಹೋಗಿರ್ತೀವಿ, ಅಲ್ಲಿ ಈ ಥರ ಒಬ್ಬೊಬ್ರು ಇದ್ದಾಗಾದ್ರೆ ಇದ್ರ ಬಗ್ಗೆ ಪೊಲೀಸ್ನವರು ಏನು ಮಾತಾಡಲ್ಲ. ಅಲ್ಲಿ ನಾವು ಫೋನ್ ಮಾಡಿದ್ರೆ ಅವ್ರು ಬಂದು ಇದು ಮಾಡಲ್ಲ. ಆ ಟೈಮ್ನಾಗೆ ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಬೇಕು. ಪೊಲೀಸ್ನವ್ರ ಕಡೆಯಿಂದ ಸ್ವಲ್ಪ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಆಗಲಿ, ಜೊಮ್ಯಾಟೋದವರಾಗಲಿ, ಬೇರೆ ಯಾವಾದರೂ ಆಗಿರಲಿ, ಸ್ವಲ್ಪ ಪೊಲೀಸರ ಕಡೆಯಿಂದ ನಮಗೆ ಸಪೋರ್ಟ್ ಬೇಕು. ಒಟ್ನಲ್ಲಿ ರಾತ್ರಿ ದುಡಿಯಲು ಅಂತ ಬಂದವನು ಆಸ್ಪತ್ರೆ ಪಾಲಾಗಿದ್ರೆ, ಇತ್ತ ಅವನಂತಹ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗೆ ನಮಗೆ ಯಾರು ಯಾವಾಗ ಸಣ್ಣ ವಿಚಾರಕ್ಕೆ ಹೊಡೆಯುತ್ತಾರೆ ಅಂತ ಆತಂಕದಲ್ಲಿರೋದಂತೂ ಸತ್ಯ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.